ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಂದು ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಕಿಚನ್ ಅಲ್ಲಿ ದಾಳಿ ನಡೀತಾ ಇದೆ. ದೇವರೇ ಕಾಪಾಡಬೇಕು. ಒಂದ್ ಕಡೆ ಅನ್ನ ಇಟ್ಟಿದ್ದೀನಿ, ಒಂದ್ ಕಡೆ ಗಟ್ಟಿ ಹಾಲ್ ಕಾಯಿಸಿ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮನೇಲಿ ಬ್ರೆಡ್ ರಸ್ಕ್ ಎಲ್ಲ ಸ್ಟಾಕ್ ಆಗೈತಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಖಾಲಿ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ನಾನು ಈ ಕೆಲಸ ಆದ್ರೆ ನಮ್ಮನೇಲಿ ಮಿಕ್ಕಿರೋ ಸದಸ್ಯರು ಏನ್ ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಇವನು ಹಿಂಗ ಅಮಾಯಕ್ ಅಂತವನ್ನ ನೋಡ್ತಾವನೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಇವ್ನು ಮಾಡಿರೋ ಅವಂತ್ರನ ಇವನೇ ತೋರಿಸ್ತಾನೆ. ತೋರ್ಸ್ ನಡಿಲ್ಲ. ಇದು ಒಂದು ಮನೆ, ಈ ಮನೆ ಅವತಾರ ಇದು ಮಾಡಿರೋ ನೀವ್ನು. ನಾನೇನ್ ಬೇಕು ಅಂತ ಮಾಡದ್ನ ಏನು ಆಗೋಯ್ತಪ್ಪ. ಇವ್ರದ್ದು ಈ ಕೆಲ್ಸ. ಏನಿಲ್ಲ ಕೆಲ್ಸ, ಏನೇ ಟೈಮ್ ಮೊಬೈಲ್ ನೋಡೋದು. ಅಪ್ಪಿ ಆ ಟಿ ಶರ್ಟ್ ಹಾಕೊಂಡು 3 ದಿನ ಆಯ್ತು, ಈಗ್ಲೇ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿದ್ರಲ್ಲ, ನೋಡಿ ನಮ್ಮ ಫ್ರೆಂಡ್ಸ್ ಚೆನ್ನಾಗೈತೆ ಶಿವಣ್ಣಗೆ ಶರ್ಟ್ ಅಂತ ತೋರಿಸ್ತರು ಅಂದ ತಕ್ಷಣ ಹಾಕೊಂಡಿರೋ ಬೇರೆ ಶರ್ಟ್ ಬಿಚ್ಚಾಕ್ಬಿಟ್ಟು ಮತ್ತೆ ಇದು ಹಾಕೋಬಿಡ್ತು. ಒಳ್ಳೆ ಕಾಮಿಡಿ ಗಂಡ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಟೀಯಿಂದ ಸ್ಟಾರ್ಟ್ ಮಾಡುವ ಡೇನಾ. ಇವತ್ತು ರೇಷನ್ ಅಕ್ಕಿ ಚಿತ್ರಾನ್ನ ಮಾಡೋರು ಅಂತಿದ್ದೀನಿ ಫ್ರೆಂಡ್ಸ್. ತಲೆ ಓಡ್ತಲ್ಲ ಏನ್ ಮಾಡೋದು ಅಂತ ಅಂದ್ಬಿಟ್ಟು ನನಗೆ ಮುದ್ದೆ ಸಾರು ಇಷ್ಟ ಆಗ್ತೈತೆ. ಆದ್ರೆ ಬೆಳಗ್ಗೆ ಆ ಕೆಲಸ ಮಾಡಕ್ ಹೋಗ್ಬಾರ್ದು. ನಮ್ಮ ಮನೆಗೆ ತುಂಬಾ ಕೆಲಸ ಇದಾವೆ. ಮತ್ತೆ ನಮ್ಮ ಮನೆಗೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಬೇರೆ ಬರ್ತಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಮನೆ ಬಾಗ್ಲಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಈ ಅವತಾರದಲ್ಲಿ ಮನೆ ನೋಡಿದ್ರೆ ಅವ್ರು ನಿಜವಾಗ್ಲೂ ಚಳಿ ಜ್ವರನೇ ಬರ್ತೈತೆ. ಏನ್ ಹಿಂಗ ಒಂದ್ ಹೆಂಗ್ಸ್ ಮನೆ ಹಿಂಗಿರ್ತೈತ ಅನ್ಬಿಟ್ಟು ಅದಕ್ಕೆಲ್ಲ ಕಾರಣ ಇವರು ಅನ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ. ಗೊತ್ತಾಗ್ತೈತೆ. ಅವ್ರು ಎದ್ಕೊಳ್ತಾ ಇರ್ಲಿ ಅನ್ಬಿಟ್ಟು ಬೇಗ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಬೇಕು. ಶಿವ ಮಾಡ್ದಂಗ್ ಮಾಡ್ಬೇಕು ಇವತ್ತು ಅನ್ಬಿಟ್ಟು ಈ ಟೀನೇ 40 ನಿಮಿಷದಿಂದ ಕಾಯಿಸ್ತಾ ಇದೀನಿ. ಗಟ್ಟಿಯಾಗಿ ಮಾಡ್ಬೇಕು, ಪಾಯಸ ತರ ಮಾಡ್ಬೇಕು ಅನ್ಬಿಟ್ಟು. ಟೇಕ್ ಇಟ್ ಬೇಬಿ. ಸುಡ್ಲಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಬಂದ್ಬೇಕಾ ರಸ್ಕು? ಇಲ್ಲಿ ಫ್ರೆಂಡ್ಸ್ ಇಷ್ಟೊಂದು ರಸ್ಕು ನಮ್ ಫ್ರೆಂಡ್ಸ್ ತಂದು ಕೊಟ್ಟಿದ್ದು. ನಿನಗ್ ಬೇಡ ಮಹಾಪ್ರಭು, ಜಂತುಳಾಗ್ತವೆ. ತೋಟವಿ ಕಿತ್ತಾಡ್ತಾವ್ರೆ. ನೀನ್ ಮಾಡ್ದಾಗ ಮಾಡಿದೀನಾ? ಏನಿ ನನ್ ಮಕ್ಳು ಸೀಮೆಗಿಲ್ ಗಂಡ ಅಂಟಿ. ಹೋಗ ಜೊತೆಲಿ ನೀರ್ ಇಟ್ಕೊ ಬರೋಗ ಕ್ಯಾನ್ಗೆ ಹುಳ. ಶಿವ ನೀರ್ ಹಿಡಿಯಕ್ ಸ್ಟಾರ್ಟ್ ಮಾಡ್ಕೋತ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಮನೆ bagಲೆಲ್ಲ ಕುಡಿಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ನಡಿಲಾ, ನಾನು ಮನೆ ಕುಡಿಸ್ಬೇಕಾರೆ ನೀನ್ ಒಳಗೆ ಇರಬಾರ್ದು. ನಿನ್ನಿತ್ರ ಕೆಲಸ ಆಗಲ್ಲ. ನಡಿ ಫಸ್ಟ್ ಆಚೆ. ಈರುಳ್ಳಿ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು 3 ಹೋಳು, ಕೊತ್ತಂಬರಿ, ಟೊಮೊಟೊ, ಕರಿಬೇವು, ಕಡಲೆ ಬೇಳೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ಮಾಮೂಲಿ ಚಿತ್ರಾನ್ನ ಮಾಡ್ಕೊಂಡು ತಿಂತೀವಲ್ಲ ನಮ್ಮ ಮನೆಯಲ್ಲಿ, ಅಷ್ಟಕ್ಕೇನೆ ಇಷ್ಟೆಲ್ಲ ಐಟಮ್ ತಗೊಂಡಿದ್ದೀನಿ. ಚಿತ್ರಾನ್ನ ಶಿವ ಫೇವರೇಟ್ ಆಗಿರೋದ್ರಿಂದ ದೊಡ್ಡ ಬಂಡ್ಲಿಲೇ ಮಾಡ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಹಾಕೊಂಡು ಸಾಸಿವೆ ಸಿಡಿದ್ಮೇಲೆ ಆಮೇಲೆ ಕಡಲೆ ಬೇಳೆ ಹಾಕೊಳ್ತಾ ಇದ್ದೀನಿ. ಚಿತ್ರಾನ್ನ ಅಂದ್ರೆ ಕಡಲೆ ಬೀಜ ಅಂದ್ರೆ ಚಿತ್ರಾನ್ನ. ಅದೇ ಚಿತ್ರಾನ್ನದಲ್ಲಿ ಕಡಲೆ ಬೀಜನೇ ಮಿಸ್ಸಿಂಗ್ ಶಿವಯಿಂದ. ಆಮೇಲೆ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಈರುಳ್ಳಿ, ಮತ್ತೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗೂ ಹಾಕೊಂಡೆ ಫ್ರೆಂಡ್ಸ್. ಅದು ಮಿಸ್ ಆಗೈತೆ. ಗಮ್ಮಂತಿ ಹಿಂಗು ಹಾಕಿದ್ರೆ ಅನ್ಬಿಟ್ಟು ಇವೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೊಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಲರ್ಫುಲ್ ಆಗಿರ್ಲಿ ಅನ್ಬಿಟ್ಟು ಅರಶಿನ ಹಾಕೋಬೇಕು. ಅವಾಗಲೇ ಅದು ಚಿತ್ರಾನ್ನ ಅನ್ನಿಸ್ಕೊಳ್ಳೋದು. ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಒಂದ್ 2-3 ನಿಮಿಷ ಸ್ಟವ್ ಆಫ್ ಮಾಡ್ಬಿಟ್ಟು ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚಿತ್ರಾನ್ನ ಅಂದ್ರೆ ಖಾರವಾಗಿರ್ಬೇಕು, ಹುಳಿಯಾಗಿರ್ಬೇಕು. ಅದೇ ಚಿತ್ರಾನ್ನ ಫ್ರೆಂಡ್ಸ್. ಸಪ್ಪೆ ಮಾಡ್ಕೊಂಡು ತಿಂದ್ರೆ ತಿನ್ನಕ್ಕೆ ಆಗಲ್ಲ ತಣ್ಣಗಾದ್ಮೇಲೆ. ಅದಕ್ಕೆ ಹುಳಿ ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಆಮೇಲೆ ಮಾಡಿಟ್ಕೊಂಡಿರೋ ರೇಷನ್ ಅಕ್ಕಿ ಹಾಕೋಬೇಕು. ಅನ್ನ ಬಿಸಿ ಇತ್ತು, ಅದಕ್ಕೆ ಮುದ್ದೆ ತರ ಕಾಣಿಸ್ತೈತೆ. ತಣ್ಣಗಾಗಿದ್ರೆ ಉದುರ್ತರ ಆಗ್ತಿತ್ತು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಬಳೆ ಏನಪ್ಪ ಇಲ್ಲ ಕೈಯಲ್ಲಿ ಅನ್ಕೋತಾ ಇದೀರಾ ಫ್ರೆಂಡ್ಸ್. ಶಿವ ಹೊಸ ಬಳೆ ತಗೊಳ್ಳಿ ಅಂತ ಬಿಚ್ಚಿಟ್ಟಿದ್ದೀನಿ, ತಗೊಳ್ತಾ ಇಲ್ಲ. ಇವತ್ತು ನಾಳೆ ನೋಡ್ಬಿಟ್ಟು ನಾನೇ ಮನೇಲಿರೋ ಬಳೆನೆ ಹಾಕೊಳ್ತೀನಿ. ಸೂಪರ್ ಡೂಪರ್ ಚಿತ್ರಾನ್ನ ರೆಡಿ ಫ್ರೆಂಡ್ಸ್. ತಗೊಳ್ಳಿ. ಹೊಟ್ಟೆ ಹಸ್ಕೊಂಡಾಯ್ತು ಅವನಿಗೆ. ಇರೋ ಮಗನೆ ಹಾಕೊಡ್ತೀನಿ. ಅವನ್ ತಿಂದ ಒಂಟ. ಎಲ್ಲೋಗವನ? ಇಲ್ಲೇ ಅವನೇ ಪಾಪ. ಬಪ್ಪ ವಾಕಿಂಗ್ ಹೋಗಿದ್ದ ಊಟ ಮಾಡ್ಬಿಟ್ಟು. ಇವನ್ ಚಿಕ್ಕವನಲ್ಲ ಫ್ರೆಂಡ್ಸ್, ಬೇಗ ಹಸ್ವಾಗ್ತೈತೆ ಅಂದ್ಬಿಟ್ಟು ಇವನು ಫಸ್ಟು ಇವನ್ಗೆ ಹಾಕಿದ್ದೀನಿ. ಹಾ ತಿನ್ನಲ್ಲಪ್ಪಿ ಅವನು. ಮೊಸರನ್ನ ತಿಂದ ಮುಗೀತು. ನೀನ್ ತಿನ್ನು. ಚೆನ್ನಾಯ್ತು ಚಿತ್ರಾನ್ನ. ಮನೆ ಒರೆಸ್ಬಿಟ್ಟು ಪಾತ್ರೆ ಸ್ವಲ್ಪ ತೊಳ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಮೊದ್ಲಿಗೆ ಕೊಳಕಂಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಅದು ಫ್ರೆಶ್ ಆಗ್ಬೇಕು. ನಡಿಲ್ಲ ಬಚ್ಚಲ್ಗೆ. ವರ್ಷಕ್ಕೊಂದ್ಸಲ ಹಬ್ಬ ಬತ್ತೈತಲ್ಲ, ಆಗ್ಲೇ ನಾವು ತಾಣ ಮಾಡೋದು. ಫಸ್ಟ್ ಟೈಮ್ ನೀರು ಉಯ್ತಾ ಇದ್ದೀನಿ. ಏನ್ ಮಾಡ್ತಾನೋ ಕಚ್ಚಿದ್ರೆ ಅಕಸ್ಮಾತ್ ಸೇಲ್. ನೀನ್ ಈಗಲೇ ಹೇಳ್ತಾ ಇದ್ದೀನಿ. ಕಚ್ಚಲ್ಲ ಅನ್ಕೋತಾ ಇದ್ದೀನಿ. ಧೈರ್ಯದ ಮೇಲೆ ಕುತ್ಕೋತಾ ಇದ್ದೀನಿ ಫ್ರೆಂಡ್ಸ್. ಖತಮ್. ಲೆಟ್ಸ್ ಸ್ಟಾರ್ಟ್. ಇರ್ಲ ಇದ್ಯಾವ್ದಪ್ಪ ಹೊಸ ಡ್ರೆಸ್ ಅಂತ ಫ್ರೆಂಡ್ಸ್. ನಾನೇ ಕಂಡಿಡ್ದಿರೋ ಮನೆ ಬಾಕ್ಲೆಲ್ಲ ಗೊಬ್ಬಿಡಿಸ್ತಾನೆ. ಸ್ನಾನ ಮಾಡಿದಿರಾ? ಶಾಂಪು ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಕೊಚ್ಚದ.
ಬೂದಿ ಹಾಕೊಂಡು ಮೀನು ಉಜ್ಜುತ್ತಾ ಇರೋದೆ. ತೆಪ್ಪಗ್ ನಿಂತ್ಕೋಬೇಕು ನಮ್ಮ ಹತ್ರ. years later. ಹೆಂಗೆ ಫ್ರೆಂಡ್ಸ್, ಹೆಂಗೆ ಇಬ್ರು ಪಳ ಪಳ ಉಳಿತಾ ಇದೀವಿ. ಎಷ್ಟೋ ವರ್ಷ ಆದ್ಮೇಲೆ ನೀರ್ ಮಕ ನೋಡಿರೋ ತರ. ಆಯ್ತಾಯ್ತು. ಕುಂಕುಮ ಎಲ್ಲಿಡ್ಸ್ಕೊಂಡವ್ ನೋಡ್ರಿ. ಇಡಕ್ ಹೋದ್ರೆ ಒದ್ದಾಡ್ಬಿಟ್ಟ. ಏನೋ ಗಮ್ಮಂತ ಇದೆಯಾ? ಇನ್ ಸಂಜೆ ಹೊತ್ತಿಗೆ ಗೊಬ್ಬಡಿಕೆ ಬಿಡು, ತಲೆ ಕೆಡಿಸ್ಕೊಬೇಡ. ಓಕೆ ಫ್ರೆಂಡ್ಸ್, ಈಗ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡ್ಬೇಕು. ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಕೈ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲ, ಮುಖ ಹಾಕ್ತಾ ಇದ್ದೀನಿ. ಹೇಳು ಹಾಯ್ ಫ್ರೆಂಡ್ಸ್ ಅಂತ ಹೇಳು. ಹಾಯ್. ನಾನಂತೂ ಫುಲ್ ತೀಟೆ, ಸ್ನಾನ ಮಾಡ್ಕೊಂಡು ಅಜ್ಜಂತರ ಗಡಗಡ ನಡಕ್ತಾ ಇದ್ದೀನಿ. ಮೊನ್ನೆ ವಿಡಿಯೋದಲ್ಲಿ ಇವನ್ನ ಕೊಟ್ಬಿಡ್ತೀವಿ ಅಂದಿದ್ದಕ್ಕೆ ತುಂಬಾ ಜನ ಕೊಡ್ಬೇಡಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್. ನಮ್ ಚಿಕ್ಕಪ್ಪ ಬಂದ್ರು ನೆನ್ನೆ ಸಂಜೆ ಇವ್ನ ಎತ್ಕೊಂಡು ಹೋಗಕ್ಕೆ. ನಿಮ್ ಕಾಮೆಂಟ್ ಎಲ್ಲ ನೋಡ್ಬಿಟ್ಟು ನನಗೂ ಬೇಜಾರಾಯ್ತು. ಹೋಗ್ಲಿ, ಕೊಡೋದ್ ಬೇಡ. ಏನಂದ್ರೆ ಇವ್ನ್ ತಲೆ ಕೆಟ್ಟವನ್ ಫ್ರೆಂಡ್ಸ್. ಹುಚ್ಚ ಹೋದಂಗ್ ಹೋಗ್ತಾ ಇರ್ತಾನೆ. ಇದು ಹುಚ್ಚ ಫಿಲಮ್ ಅಲ್ಲಿ ಸುದೀಪ್ ಅವ್ರು ಲಾಸ್ಟ್ ಅಲ್ಲಿ ಹೋಗ್ತಾರಲ್ಲ ನಡ್ಕೊಂಡು ಆತರ ಹೋಗ್ತಾ ಇರ್ತಾನೆ. ಸುಮ್ನೆ ತಲೆ ಕೆಟ್ಟ ನಂಗೆ ಸ್ವಲ್ಪ ಯಾಮಾರಿದ್ರೆ. ಅದಕ್ಕೆ ಇಟ್ಸೋಕೆ ಮನೇಲಿ ನಾನೇ ಲಾಕ್ ಮಾಡ್ಕೊಂಡು ಒಂದ್ 3 ತಿಂಗಳು ಹುಷಾರಾಗಿ ನೋಡ್ಕೋತೀನಿ. ಆಮೇಲೆ ನಾನು ಮನೆಯಿಂದ ಆಚೆ ಹಾಕಿದ್ರು ಹೋಗಲ್ಲ, ಅವ್ನು ಇಲ್ಲೇ ಬಿದ್ದಿರ್ತಾನೆ ಟಾಮ್ ಹತ್ರ. ಮೊದಲು ನಾವು ಈ ತರ ಹುಳಿಕಾಯಿ, ಇದು ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಹುಳಿಕಾಯಿ ಅಂತಾನೆ ಚಿಕ್ಕ ವಯಸ್ಸಿಂದ ಇದಕ್ಕೆ ಹೆಸರಿಟ್ಟಿರೋದು. ಈ ತರ ಫುಲ್ಲು ಅರೇಂಜ್, ಇದು ಯೆಲ್ಲೋ ಕಲರ್ ಆಗ್ಬೇಕು. ಅವಾಗ ಹುಳಿ ಜೊತೆಗೆ ಸ್ವೀಟ್ ಇರ್ತೈತೆ, ನೆಕ್ಸ್ಟ್ ಲೆವೆಲ್ ಇರ್ತದೆ. ಇದು ತಿನ್ಬೇಕಂದ್ರೆ ನಮ್ಗೆ ಉಪ್ಪು ಖಾರ ಇರಲೇಬೇಕು. ಡ್ರಾಗನ್ ಒಳಗಡೆ ಪಿಂಕ್ ಕಲರ್ ಇರಲಿ ಅಂದ್ಬಿಟ್ಟು ದೇವರಲ್ಲಿ ಬೇಡ್ಕೊಂಡು ಕಟ್ ಮಾಡ್ತೀನಿ ಫ್ರೆಂಡ್ಸ್. ವೈಟದು ಅದೇ, ಪಿಂಕದು ಅದೇ ಟೇಸ್ಟೇನೆ. ಆದ್ರೆ ಪಿಂಕ್ ಒಂಥರ ಕಲರ್ಫುಲ್ ಆಗಿರ್ತಿತ್ತಲ್ಲ. ದೇವ್ರ ಪಿಂಕ್ ಇರ್ಲಿ ಫ್ರೆಂಡ್ಸ್. ಫಸ್ಟ್ ನೀವೇ ನೋಡಿ. ವಾವ್, ಪಿಂಕ್. ಇಮ್ಯಾಜಿನ್ ಮಾಡಿರ್ಲಿಲ್ಲ ಫ್ರೆಂಡ್. ಅಕ್ಸೆಪ್ಟ್ ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್. ಇಂಗ್ಲಿಷ್ ಅಲ್ಲಿ ಏನಂತಾರೆ ಮರ್ತ ಹೋಯ್ತಲ್ಲ. ಪಿಂಕ್ ಸಖತ್ತಾಗೈತಲ್ಲ. ಪಿಂಕ್ ನೋಡಕ್ ಚೆನ್ನಾಗಿರ್ತೈತೆ, ಕಲರ್ಫುಲ್ ಆಗಿ ಅಂದ್ಬಿಟ್ಟು ಪಿಂಕು ಅಂದ ಇಷ್ಟೊತ್ತು. ಪಿಂಕ್ ಡ್ರಾಗನ್. ವಾವ್. ಮೊದಲು ಎಲ್ಲಾ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಇಲ್ಲ ಫ್ರೆಂಡ್ಸ್, ಇದು ಅದೇ ಫ್ರೆಂಡ್ಸ್. ಇದು ಅವಕಾಡೋ, ಅದಿನ್ನೂ ಹಣ್ಣಾಗಿಲ್ಲ. ಹಣ್ಣಾಗ್ತಿತ್ತ ಇಲ್ಲ ಅಂತ ಗೊತ್ತಿಲ್ಲ, ಇಟ್ಟಿದ್ದೀನಿ ಹಂಗೇನೆ. ಎಲ್ಲ ಕಟ್ ಮಾಡ್ಕೊಂಡು ಡಿಸೈನ್ ಆಗಿ ಡೆಕೋರೇಷನ್ ಮಾಡ್ಕೊಂಡು ತಿನ್ನೋಣ. ಇದನ್ನ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವಾಗ ಉಪ್ಪು ಖಾರ ತಿನ್ನಕ್ಕೆ. ಈ ಕಾಯಿಗೆ ಉಪ್ಪು ಖಾರ, ಡ್ರಾಗನ್ಗೆ ಉಪ್ಪು ಖಾರ ಹಾಕೊಂಡು ಯಾಕೆ ತಿನ್ಬಾರ್ದು ಅಂತ ನನಗೆ ಈಗ ತಾನೇ ಯೋಚನೆ ಬಂತು ಫ್ರೆಂಡ್ಸ್. ತಿಂತೀನಿ. ಪ್ರಪಂಚದಲ್ಲಿ ಯಾರು ತಿಂದಿರಲ್ಲ, ನಾನ್ ತಿಂತೀನಿ ಉಪ್ಪು ಖಾರ ಹಾಕೊಂಡು ಡ್ರಾಗನ್ಗೆ. ಯಾರೋ ಒಬ್ರು ಫ್ರೆಂಡ್ಸ್ ಇದು ಟೈಫಾಯ್ಡ್ ಬಂದು ಹೋದಾಗಿಂದ ನನ್ ಲೈಫಲ್ಲಿ ಬೇಕ್ರಿ ತಿಂಡಿ ಮುಟ್ಟಲ್ಲ ಕಣೆ ಅಂತ ಶಪಥ ಮಾಡಿದ್ರು. ಇದೇ ನಮ್ ಸಂಸ್ಕೃತಿ, ಇದೇ ನಮ್ ಸಂಪ್ರದಾಯ. ಎಷ್ಟೊಂದ್ ತಿಂಡಿ ತಂದವ್ರು ಗೊತ್ತಾ ಫ್ರೆಂಡ್ಸ್. ಯಾಕೆ ನೀವು ಬರೋರಲ್ಲ ಇಷ್ಟೊಂದ್ ತಿಂಡಿ ತರ್ತಾ ಇದೀರಿ? ಬೇಕ್ರಿನೇ ತುಂಬಿಸ್ಬೇಕು ಅಂತ ಪ್ಲಾನ್ ಮಾಡಿದಿರೇನು? ಸಬ್ಬಕ್ಕಿ ಬನ್ನ ನಾನ್ ಪಪ್ಸ್ ಅನ್ಕೊಂಡೆ. ಅದು ಟೈಟಾಗಿ ಕಟ್ಟು, ಅದು ಬಿಸಿ ಇದ್ದಾಗ ತಿನ್ಬೇಕು. ಇದು ತಿನ್ಬಿಡ್ತೀನಿ ಫಸ್ಟು. ನಮ್ ಬೇಕ್ರಿ ಇದ್ದಂಗ ಐತೆ ತಾನೆ. ಅಂದ್ರೆ ನಮ್ ಸ್ವಂತ ಬೇಕ್ರಿ ಅಲ್ಲ ಫ್ರೆಂಡ್ಸ್. ನಾವು ಎಲ್ಲಿ ತಗೊಳ್ತೀವೋ ಅದ್ ನಮ್ ಬೇಕ್ರಿ. ಹಂಗೆ ಬೇಕ್ರಿ ಓನರೇ ನಮ್ಗೆ ಬರ್ಕೊಟ್ಟಂಗೆ ಲೆಕ್ಕ. ನಾವ್ ಎಲ್ಲಾರ ತಿಂಡಿ ಪರ್ಮನೆಂಟ್ ಆಗಿ ತಗೋತೀವಿ ಅಂದ್ರೆ ಈ ತರ ಮಾಡ್ಕೊಂಡು. ನಂಗೆ ಹುಳಿ ಐಟಮ್ಸ್ ಇಷ್ಟ. ನೀವ್ ಎಲ್ಲೆಲ್ಲ ಹೋಗ್ಬೇಡಿ ಫ್ರೆಂಡ್ಸ್, ಎಂಥದ್ದು ಗುಡ್ ನ್ಯೂಸ್ ಇಲ್ಲ. ಈಗ ಡ್ರಾಗನ್, ಪಿಂಕ್ ಡ್ರಾಗನ್ ಅಪ್ಪಿ. ನಾನು ವೈಟ್ ಅನ್ಕೊಂಡಿದ್ದೆ. ಉಪ್ಪು ಖಾರ ಸ್ವಲ್ಪ ಅದ್ಕೊಳ್ಳೋಣ. ಜನ್ಮಕ್ಕೆ ಹೋಗೋ. ಉಪ್ಪು ಖಾರ ಹಾಕೊಂಡು ತಿಂದ್ರೆ ಟೇಸ್ಟ್ ಇರೋ ಫ್ರೆಂಡ್ಸ್. ಇದು ವೈಟ್ ಡ್ರಾಗನ್ಗಿಂತ ಪಿಂಕ್ ಡ್ರಾಗನ್ ಟೇಸ್ಟ್ ಐತಪ್ಪಿ. 2 ಡಿಫ್ರೆಂಟ್ ಹಣ್ಣುಗಳು ಫ್ರೆಂಡ್ಸ್ ನಮ್ಮ ಲೈಫಲ್ಲಿ. ಇದು 2ನೇ ಸಲ ನಾನು ಈ ಕಲರ್ ಪಿಂಕ್ ಕಲರ್ ಡ್ರಾಗನ್ ತಿಂತಾ ಇರೋದು. ಎಲ್ದಿ ಡ್ರಾಗನ್ ತಿನ್ನಪ್ಪಿ, ಒಂದ್ ಪೀಸ್ ಎಲ್ಲ ತಿನ್ನು. ಪ್ರೋಟೀನ್ ಬೇಡ, ವಿಟಮಿನ್ ಡಿನೂ ಐತೆ. ಏನ್ ಸಡ್ಡೋರ್ಗೂ ಐತೆ ಇದ್ರಲ್ಲಿ ಹೇಳ್ಬೇಕಂದ್ರೆ. ಅದ್ ಯಾವ ಮಹಾನುಭಾವ ಹೇಳದ್ನು? ಡ್ರಾಗನ್ ಫ್ರೂಟ್ ಸ್ಪೆಷಾಲಿಟಿ ಏನಂದ್ರೆ ಕಟ್ ಮಾಡಿದ ತಕ್ಷಣ ತಿನ್ಬೇಕು.
ಬಿಟ್ರೆ ಹೋಯ್ತು. ಫ್ರೆಂಡ್ಸ್ ನಾನೇನು ಡಿಫ್ರೆಂಟ್ ಆಗಿ ಉಪ್ಪು ಖಾರ ಹಾಕೊಂತೀನಿ ಅಂತ ನೋಡಿದೆ. ಉಪ್ಪು ಖಾರ ಹಾಕೊಂಡು ತಿಂದ್ರೆ ಡ್ರಾಗನ್ ಟೇಸ್ಟ್ ಜಾಸ್ತಿ ಇದೆ ನಿಜವಾಗ್ಲು. ನಮ್ಮ ಫ್ರೆಂಡ್ಸ್ ಮನೆ ಗಂಟ ಬಂದೋಗವ್ರೆ. ಏನ್ ವಿಷಯ ಏನು ಕೇಳಲ್ಲ. ಕೆಲಸ ಬೆಳಗ್ಗೆ ಆಮೇಲೆ ಸಾಯಂಕಾಲ 4 ಗಂಟೆ 4 ಗಂಟೆಗೆ ಕೇಳ್ತೀಯಾ? ಇವಾಗ ಟೈಮ್ ಸರಿ ಇಲ್ಲ. ಅವ್ರ ಪಾಪುದು 1 ವರ್ಷದ ಬರ್ತಡೆ ಭಾನುವಾರ. ಇಲ್ಲಿ ಬ್ಯಾಂಗ್ಳೂರ್, ನಾವು ರಾಯರ್ ಮಠದ ಹತ್ರ. ಹೋಗು ಹೋಗೋಲ್ಲ ಇಬ್ರು. ನಮ್ಮ ಕೆಲಸ ಮಾಡಿದ್ಯಲ್ಲ, ಭಾನುವಾರ ಯಾವ ಕೆಲಸ ಇಲ್ಲ ಫ್ರೆಂಡ್ಸ್, ಅದು ನಿಮ್ಗೆ ಗೊತ್ತಿರೋ ವಿಷಯ. ನಾವು ಊರಿಗೆ ಹೋಗ್ಬೇಕಲ್ಲ. ಊರಿಗೆ ನೆಕ್ಸ್ಟ್ ವೀಕ್ ಹೋದ್ರೂ ಆಗುತ್ತೆ. ಈಗ ಏಕ್ ಮಾತು ಕಡ ನಮ್ ಫ್ರೆಂಡ್ಸ್ ಮುಖ್ಯನಾ ನಿಮ್ಗೆ ಊರು ಮುಖ್ಯನಾ ಅಷ್ಟೇ. ಸರಿ ಬಂದು ಮಾತಾಡ್ತೀನಿ. ಬಂದು ಮಾತಾಡ್ಬೇಡ, ನಮ್ಗೆ ಏನಾದ್ರು ಈಗ ಡೀಲ್ ಆಗ್ಬೇಕು. ಮಾಡೋರನಿಕೆ ಕಾಟ್ಗೆ ಎಕ್ಕಿದ್ರೆ ನೀನ್ ಇಕ್ಕೊಂಡಿಲ್ಲ, ನಿನಗೆ ಮಾತ್ರ ದೃಷ್ಟಿ ಆಗ್ತೈತೆ, ಅವನಿಗಾಗಲ್ಲ. ಕಾಟ್ಗೆ ಎಕ್ಕಿರತ್ ನೋಡ್ರಿ ಫ್ರೆಂಡ್ಸ್. ಅಳಸು ಚೆನ್ನಾಗ್ ಕಾಣಿಸ್ತಾ ಇಲ್ಲ. ಇರ್ಲಿ ಬಿಡಪ್ಪಿ, ಅವನು ಒಂದು ಮಗ. ಅಪ್ಪಿ ನಿನ್ನ ಹಳೆಯಲ್ಲಿರೋದು ಅಳಸು. ಮತ್ತೆ ಗಿಡ ತಗೊಳಕ್ ಯಾರ ಕಸ್ಟಮರ್ಗಳು ಬರ್ತಾರಲ್ಲ, ಅವ್ರು ಹಿಡಿದು ನೋಡ್ಬಿಟ್ಟು ನಗ್ತಾರೆ ಅಂತ. ನಗ್ಲಿ ಬಿಡು, ಅವನೊಂದು ಕಾಮಿಡಿ ಪೀಸ್ ಅಷ್ಟೇ. ಇಲ್ಲಿ ಫ್ರೆಂಡ್ಸ್ ಎಷ್ಟೊಂದು ತಿಂಡಿಗಳು. ತಿಂಡಿ ತೋರ್ಸಕ್ಕೂ ಭಯ ಆಗ್ತೈತೆ. ನೆಕ್ಸ್ಟ್ ನಮ್ ಫ್ರೆಂಡ್ಸ್ ಬಂದ್ರೆ ಅವರು ತಗೋಬರಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಬರೀ ಕೈಲಿ ಬನ್ರಿ ಫ್ರೆಂಡ್ಸ್, ನಮ್ಗೆ ಖುಷಿ ಆಗ್ತೈತೆ. ಇಷ್ಟೆಲ್ಲ ತಂದ್ರೆ ಖಾಲಿ ಆಗ್ತೈತೆ ತಿಂಡಿ ಅಷ್ಟೇ. ಖುಷಿನೂ ಆಗ್ತೈತೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮನೇಲಿ ಎಲ್ಲರೂ ಸ್ಲೀಪಿಂಗ್ ಮೂಡಲ್ಲ ಅವ್ರೆ. ಇವನು ಮಾತ್ರ ಆಗ್ಲಲ್ಲಿ ಕಣ್ಣು ಮುಚ್ಚಿ ನಿದ್ದೆ ಮಾಡ್ಬೇಕಂದ್ರೆ ನಾನು ತೊಡೆ ಮೇಲೆ ಮಲಗಬೇಕು ಫ್ರೆಂಡ್ಸ್ ಅಷ್ಟೇ. ಆಮೇಲೆ ಅವ್ನು ನಿದ್ದೆ ಮಾಡಲ್ಲ. ಓಕೆ ಫ್ರೆಂಡ್ಸ್, ಈಗ ನಾವು ಒಂದು ಬ್ಯೂಟಿ ಕೇರ್ಗೆ ಬರುವ. ಒಬ್ರು ಸಿಸ್ಟರ್ ಕೇಳಿದ್ರು ಫ್ರೆಂಡ್ಸ್, ಒಂದು 15 ತಿಂಗಳೇ ಆಗೋಯ್ತು, ಫೇಶಿಯಲ್ ಏರ್ ರಿಮೂವ್ ಮಾಡ್ಕೊಳ್ಳೋದು ಹೆಂಗೆ ನೀವು ಅಂತ. ನಾನು ಆಲ್ಮೋಸ್ಟ್ ಥ್ರೆಡ್ಡಿಂಗಲ್ಲೇ ಇದು ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ಥ್ರೆಡ್ಡಿಂಗೇ ಮಾಡಿಸ್ತಾ ಇರ್ತೀನಿ. ಮನೆಯಲ್ಲಿ ನಾನು ಯಾವತ್ತೂ ಟ್ರೈ ಮಾಡಲಿಲ್ಲ. ರೇಸರು ಅದೆಲ್ಲಂತೂ ಜಾಸ್ತಿ ಯೂಸ್ ಮಾಡಲ್ಲ. ರೇಸರ್ ಯೂಸ್ ಮಾಡಿದ್ರೆ ಬೇಗ ಏರ್ ಗ್ರೋತ್ ಆಗ್ತೈತೆ ಅಂತ ಅಂದ್ಬಿಟ್ಟು, ಥ್ರೆಡ್ಡಿಂಗ್ ಆದರೆ ಬೆಸ್ಟ್, ಒಂದು ಸ್ವಲ್ಪ ಸ್ಲೋ ಆಗ್ತೈತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಮನೆಯಲ್ಲೇ ಯಾಕೆ ಟ್ರೈ ಮಾಡಬಾರ್ದು. ತುಂಬ ದಿನಗಳಿಂದ ಟ್ರೈ ಮಾಡಿದೆ, ಫುಲ್ ಪೇನ್ ಆಗ್ಬಿಟ್ಟು ಬಿಟ್ಬಿಟ್ಟಿದ್ದೆ ಬೈಕೆ. ಈಗ ಮತ್ತೆ ಟ್ರೈ ಮಾಡೋದು ಬನ್ನಿ ಫ್ರೆಂಡ್ಸ್. ಬೆಲ್ಲ ಇಲ್ಲ ಸಕ್ಕರೆ ಇರಬೇಕು ಫ್ರೆಂಡ್ಸ್. ಸಕ್ಕರೆ ಟೀ ಕಾಫಿಗೆ ಬೇಕು, ಹಂಗಾಗಿ ಬೆಲ್ಲ ಫ್ರೀಯಾಗಿ ಸಿಕ್ಕೈತೆ, ಬೆಲ್ಲದಲ್ಲಿ ಮಾಡುವ. ಮೊದಲು ನಮ್ದು ಎಕ್ಸ್ಪೆರಿಮೆಂಟ್ ಬಟ್ಲಿ ಇಟ್ಕೋಬೇಕು. ಆಮೇಲೆ ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಕರಗಿಸ್ಕೋಬೇಕು ಫ್ರೆಂಡ್ಸ್. ಇದೇ ನಾವು ವ್ಯಾಕ್ಸ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಜಾಗ್ರಿ ವ್ಯಾಕ್ಸ್ ಅಂತ ಹೆಸರಿಡುವ. ಅಯ್ಯಯ್ಯೋ, ಒಲೆ ಮೇಲೆ ಇಳಿಸ್ಕೊ ಬಂದೆ ನಾನು. ಕುತ್ಕೊಳ್ಳೋಷ್ಟಲ್ಲಿ ಗಟ್ಟಿ ಆಗೋಯ್ತಾ? ಒಂದೇ ಸೆಕೆಂಡು. ಇದು ಬೆಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಇಲ್ಲಿ ಫ್ರೆಂಡ್ಸ್. ಹಸಿಟ್ ತರ ಆಗ್ತೈತೆ ಬೆಲ್ಲ. ಪಾಕ ಹತ್ರ ಬೆಲ್ಲ ಸರಿ ಇಲ್ಲ. ಓಕೆ ಫ್ರೆಂಡ್ಸ್, ಬಿಸಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಫ್ರೆಂಡ್ಸ್ ಬೆಲ್ಲ ಕರಗಿಸ್ತಾರೆ, ಅದೊಂಥರ ಗ್ಲಾಸ್ ತರ ಬರ್ಬೇಕು ತಾನೆ ಫ್ರೆಂಡ್ಸ್, ಬೆಲ್ಲ ಕಲರ್ ಬಂದು. ಇದ್ಯಾಕೆ ಹಸಿಟ್ ತರ ಆಗ್ತೈತೆ ಇಲ್ಲಿ? ಒಳ್ಳೆ ಏನಾದ್ರು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಏನಾರು ಮಿಕ್ಸ್ ಮಾಡ್ಬಿಟ್ಟು ಕಾಯಿಸ್ತೀವಲ್ಲ, ಆ ತರ ಹಸಿಟ್ ತರ ಐತೆ. ಒಂಥರ ಪಾಕ ಬಂದು ಲೋಳೆ ತರ ಬರ್ಬೇಕು ತಾನೆ ಫ್ರೆಂಡ್ಸ್, ಹಿಂಗೆ ಹೇಳಿದ್ರೆ ಗಟ್ಟಿಗೆ ಆ ತರ ಬರ್ಬೇಕು. ವಾಟ್ ಇಸ್ ದಿಸ್ ಫ್ರೆಂಡ್ಸ್? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇದ್ರಲ್ಲಿ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಅಕಸ್ಮಾತ್ ಟಾಮನು ನೀವು ಮೊಬೈಲ್ ಅಲ್ಲಿ ವಿಡಿಯೋಸ್ ನೋಡಂಗಿದ್ರೆ ಇವ್ರಿಗೂ ಎಕ್ಸ್ಟ್ರಾ ಮೊಬೈಲ್ ತಗೊಳ್ಬೇಕಾಗಿತ್ತೇನೋ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಿಸಿ ಇದ್ದಾಗೇನೆ ಮುಖಕ್ಕೆ ಈ ತರ ಪಾಕಗಳು ಹಾಕೊಳಕ್ ಹೋಗ್ಬಾರ್ದು ಫ್ರೆಂಡ್ಸ್. ಹಾಕೊಂಡು ಅಂದ್ರೆ ನೆಕ್ಸ್ಟ್ ನಮ್ಮ ಮುಖ ನಾವೇ ನೋಡ್ಕೊಳಕ್ಕಾಗಲ್ಲ. ಓ ಶಿಟ್, ನಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಹೋಗಿದೆ. ಇದು ಚೆನ್ನಾಗಿಲ್ಲ, ಈ ಪಾಕನೇ ಸರಿ ಇಲ್ಲ. ಓಕೆ ಫ್ರೆಂಡ್ಸ್, ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸಕ್ಕರೆನೇ ಬೆಸ್ಟ್. ಸಕ್ಕರೆ ಪಾಕ ಮಾಡಕ್ ಹೋಗಿ ಸಕ್ಕರೆ ಪಾಕ ಇರೋ ಬಂತು ಫ್ರೆಂಡ್ಸ್, ಮತ್ತೆ ಗಟ್ಟಿ ಆಯ್ತು. ನೀರ್ ಹಾಕ್ಬಿಟ್ಟು ಕರಗಿಸ್ದೆ, ಬಟ್ಲಿ ಯಾವ ತರ ಆಯ್ತು, ಮತ್ತೆ ಗಟ್ಟಿ ಆಯ್ತು. ಅಲ್ಲ ಸ್ವಲ್ಪ ಬೆಚ್ಚಗಾಗ್ಲಿ ಆಮೇಲೆ ಅಪ್ಲೈ ಮಾಡ್ಕೋಬಹುದು. ಬಿಸಿ ಹೆಂಗ್ ಹಾಕೊಳ್ಳೋದು ಅಂದ್ಬಿಟ್ಟು ಹಿಂಗೋಗಿ ಬ್ರಷಲ್ಲಿ ಗಟ್ಟಿ ಆಗ್ತೈತೆ. ಮತ್ತೆ ಹಚ್ಚೋದು, ಮತ್ತೆ ಪಾಕ ತೆಗೆಯೋದು. ಹಿಂಗ ಸ್ವಲ್ಪ ಬೆಚ್ಚಗಾಗ್ಲಿ ಅಂತ ಹಿಂಗೋಗಿ ಬ್ರಷಲ್ಲಿ ಮತ್ತೆ ಗಟ್ಟಿ ಆಗ್ತೈತೆ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ನಂಗೆ ತಲೆ ಕೆಟ್ಟೋಯ್ತು, ಅದಕ್ಕೆ ನಾನು ಇದನ್ನ ಬಿಡ್ತಾ ಇದ್ದೀನಿ. ನಾವು ಥ್ರೆಡ್ಡಿಂಗ್ಗೆ ಸ್ಟಾರ್ಟ್ ಮಾಡೋದು ಬೆಸ್ಟ್ ಫ್ರೆಂಡ್ಸ್. ನಾನಿಲ್ಲಿ ಬ್ಯೂಟಿಗೋಸ್ಕರ ಒದ್ದಾಡ್ತಾ ಇದ್ರೆ, ನನ್ನ ಗಂಡನ ಹೊಟ್ಟೆ ಪಾಡ್ಗೋಸ್ಕರ ಒದ್ದಾಡ್ತೈತೆ. ನುಗ್ಗೆ ಸೊಪ್ಪು ಫ್ರೆಂಡ್ಸ್, ಯಾರು ಬೆಳಿತಾ ಇರೋ ನುಗ್ಗೆ ಸೊಪ್ಪು ಒಂದೇ ಒಂದು ಗಿಡ ಬೆಳೆಸ್ಬಿಟ್ಟು ಹಿಡಿಯಕ್ ಆಗ್ತಿಲ್ಲ ಫ್ರೆಂಡ್ಸ್. ಬೆಳೆಸ್ತೀನಿ, ಎಷ್ಟೊಂದು ಬಾಗ್ಲಲ್ಲಿ ಸೊತ್ತೆಗಳೇ ಬೆಳೆಸಿದೀನಿ. ಸೊತ್ತೆ ಅಂದ್ರೆ ವೇಸ್ಟ್ ಗಿಡಗಳು ಫ್ರೆಂಡ್ಸ್, ಕಳೆಗಳೇ ಬೆಳೆಸಿದೀನಿ. ಇವು ಬೆಳೆಸಕ್ಕಾಗಲ್ಲ ಫ್ರೆಂಡ್ಸ್. ಇಲ್ಲಿ ಸೈಡ್ಗೆ ನಮ್ಮದು ಬ್ಯೂಟಿ ಫ್ರೆಂಡ್ಸ್. ಥ್ರೆಡ್ಡಿಂಗ್ ಮಾತ್ರ ವೆರಿ ಪೇನ್ಫುಲ್ಲು ನನ್ನಂತ ಏನು ಇಡಂಬಿ ಫೇಸ್ ಇರೋರ್ಗೆ. ಯಾಕಂದ್ರೆ ಮುಖ ತುಂಬಾ ಬರೀ ಕೂದಲುಗಳೇ. ಅದು ಇವಾಗ ಬಂದಿರೋದಲ್ಲ ಫ್ರೆಂಡ್ಸ್. ಕೆಲವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರ್ತೈತಂತೆ. ನನಗೆ ಬರುತ್ತೆ ಫ್ರೆಂಡ್ಸ್, ಫೇಸಲ್ಲಿ ಹೇರ್ ಜಾಸ್ತಿ. ಅದಕ್ಕೆ ಅದು ಇದು ಫೇಸ್ ಪ್ಯಾಕ್ ಅವು ಹಾಕಿ ಅರಿಶಿನ ಯೂಸ್ ಮಾಡಿದ್ರೆ ಮುಖದಲ್ಲಿ ಏರ್ ಕಮ್ಮಿ ಆಗ್ತದೆ ಫ್ರೆಂಡ್ಸ್. ಈ ಮಟ್ಟಿಗೆ ಬಂದಿದ್ದೀನಿ. ಅದು ಯೂಸ್ ಮಾಡಿಲ್ಲ ಅಂದಿದ್ರೆ ನನ್ನ ಮುಖದಲ್ಲಿ ಕಣ್ಣು ಮೂಗು ಬಾಯಲ್ಲಿ ಬಿಡ್ಬೇಕಾಗಿತ್ತು. ನೀವು ಎಲ್ಲೈತೆ
ಆ ಥರ ಇರ್ತಿದ್ದೆ. ಈಗ ಶಿಡ್ಸು ಅಂತ ಒಂದು ನಾಯಿ ಮರಿ ಬಂದಿತ್ತಲ್ಲ ಫ್ರೆಂಡ್ಸ್, ಆ ಥರ ಇರ್ತೈತಿ. ಇಲ್ಲಾಂದ್ರೆ ನನ್ನ ಮುಖ ಮತ್ತೆ ದಾಳಿ ಸ್ಟಾರ್ಟು. ಅಲ್ಲಪ್ಪಿ ತಿನ್ನು, ನಂಗೇನು ಬೇಜಾರಿಲ್ಲ, ತಿನ್ಬಿಡ್ತೈತೆ ಫ್ರೆಂಡ್ಸ್. ಊಟ ತಿನ್ನೋದೊಳಪ್ಪಿ ಅಂದರೆ ಯಾಕೋ ಹೊಟ್ಟೆನೇ ಹಸಿತಾ ಇಲ್ಲ, ಯಾಕೋ 2 ದಿನ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂತಿದ್ದೆ. ನಮ್ಮ ಫ್ರೆಂಡ್ಸ್ ತಂದ್ಕೊಡೋ ತಿಂಡಿ ಎಲ್ಲ ತಿನ್ಬಿಟ್ಟು ಹೊಟ್ಟೆ ಹಸಿಯಲ್ವಂತೆ. ಹೊಟ್ಟೆ ತುಂಬಿದ್ಮೇಲೆ ಅದೇ ಹೊಟ್ಟೆ ಹಸಿಬೇಕು. ಆಯ್ತು ತಿನ್ನು. ಓಹೋ ಸಾಕಾಗೈತೆ ಅದಕ್ಕೆ. ಇಷ್ಟ ತಗೊಳ್ಳಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಐಬ್ರೋ ಥ್ರೆಡ್ ನಾನು ಮೊದಲೇ ತಂದುಕೊಂಡಿದ್ದಲ್ಲ, ಮಾಡಿಕೊಂಡು ಗಟ್ಟಿ ಥ್ರೆಡ್ ಫ್ರೆಂಡ್ಸ್. ಇದು ಫೇಸಲ್ಲಿ ಎಲ್ಲಿ ಬೇಕಾದ್ರೆ ನಾವು ಥ್ರೆಡ್ಡಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ಇದ್ದಾಗೆ ಥ್ರೆಡ್ಡಿಂಗ್ ಮಾಡ್ಕೊಬಿಟ್ರೆ ಬೆಸ್ಟು. ಆದರೆ ಥ್ರೆಡ್ಡಿಂಗೇ ಬೆಸ್ಟು ಫ್ರೆಂಡ್ಸ್. ಚಾರ್ಕೋಲ್ ಫೇಸ್ ಪ್ಯಾಕ್ ಅಂತ ಐತೆ ಫ್ರೆಂಡ್ಸ್, ಒಂದು ಆನ್ಲೈನಲ್ಲಿ ಸರ್ಚ್ ಮಾಡಿರಿ, ಸಿಗ್ತೈತದು 150-200 ರೂಪಾಯಿ ಒಳಗಡೆ. ಅದರಲ್ಲಿ ಮಾತ್ರ ಸಖತ್ತಾಗಿ ಏರೆಲ್ಲ ಕಿತ್ಕೊಬತ್ತೈತೆ. ಜೀವ ಜಲ್ ಅಂತಿದೆ. ಬರ್ತೆ ದೇವರು ಹೆಣ್ಮಕ್ಳಿಗೆ ಐಬ್ರೋ ಮಾಡಿಸ್ಬಾರ್ದಾಗಿತ್ತು. ಆ ಥರ ಐಬ್ರೋ ಪರ್ಮನೆಂಟ್ ಐಬ್ರೋ ಕೊಡ್ಬೇಕಿತ್ತು, ಪರ್ಮನೆಂಟ್ ಬ್ಯೂಟಿ ಕೊಡ್ಬೇಕಿತ್ತು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಈ ತರ ಥ್ರೆಡ್ಡಿಂಗ್ ಟ್ರೈ ಮಾಡಿದ್ರೆ ಫ್ರೆಂಡ್ಸ್ ಡೈರೆಕ್ಟ್ ಐಬ್ರೋಗೆ ಬರ್ಬೇಡ್ರಿ. 4 ಹೆಡ್ ಮಾಡ್ತಾ ಇರಿ. ಇಲ್ಲೆಲ್ಲ ಇಲ್ಲಿಂದ ಮೇಲ್ಗಡೆ ಇಲ್ಲೆಲ್ಲ ಮಾಡ್ಕೊಂಡು ಅಪ್ಪರ್ ಲಿಪ್ ಎಲ್ಲ ಮಾಡ್ಕೊಂಡು ಪ್ರಾಕ್ಟೀಸ್ ಆಗ್ತೈತೆ. 1 ವಾರ ಹಂಗೆ ಟ್ರೈ ಮಾಡ್ತಾ ಇದ್ರೆ ಆಮೇಲೆ ಐಬ್ರೋಗೆ ಬನ್ರಿ. ಡೈರೆಕ್ಟ್ ಬಂದ್ರೆ ಶೇಪ್ ಔಟ್ ಆಗ್ತೈತೆ ಅಷ್ಟೇ. ಜನಗಳ ಮುಂದೆ ಮುಖ ಎತ್ಕೊಂಡು ಓಡಾಡಕ್ಕಾಗಲ್ಲ. ಪಾರ್ಲರ್ ಹೋದ್ರೆ ಒಂದು 10-15 ನಿಮಿಷದಲ್ಲಿ ಮುಗ್ದೋಗ್ತೈತೆ. 100 ರೂಪಾಯಿ ಕೊಟ್ರೆ ಮುಗ್ದೋಗ್ತೈತೆ ಅಂತ ಹೇಳ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಮುಗ್ದೋಗ್ತೈತೆ, ಆದ್ರೆ ನಾನು ಇದನ್ನ ಕಷ್ಟಪಟ್ಟು ಕಲ್ತಿದ್ದೀನಿ ಫ್ರೆಂಡ್ಸ್. ಮನೇಲಿ ಐಬ್ರೋ ಮಾಡ್ಕೊಳ್ಳೋದ್ನ ಅಂತದ್ದು ಪ್ರಾಕ್ಟೀಸ್ ತಪ್ಪೋದ್ರೆ ವೇಸ್ಟ್ ಆಗ್ತಿತ್ತಲ್ಲ. ಮತ್ತೆ ಸಡನ್ ಆಗಿ ನಾವೇನಾರ ಊರ್ಗಿರ್ಗ್ ಸೆಟ್ಲ್ ಆಗ್ಬಿಟ್ರೆ ಅಲ್ಲಿ ಒಂದು ಪಾರ್ಲರ್ ಇಲ್ಲ, ಹುಡುಕಿದ್ರು ಅಂಗಡಿಗಳು ಸಿಗಲ್ಲ ಅಂತ ಪ್ರಪಂಚ ಅದು. ಒಟ್ನಲ್ಲಿ ಕಾರ್ಡ್ ತಗೊಂಡೋಗಿ ನಾನು ಹಾಕ್ದಂಗ್ ಇರ್ತೈತೆ. ಐಬ್ರೋ ಅದು ಇದು ಐಟಮ್ಸ್ ತಗೋಬೇಕಂದ್ರೆ ಸಿಟಿಗೆ ಬರ್ಬೇಕು, ಕನಕ್ಪುರ್ಗೆ. ಆ ತರ ಇರ್ತೈತೆ. ಇನ್ ಕನಕ್ಪುರ ಮುಖ ನೋಡ್ತೀನೋ ಅಲ್ಲಿ ಹೋದ್ರೆ ಗೊತ್ತಿಲ್ಲ ಫ್ರೆಂಡ್ಸ್, ಕಾರ್ಡಲ್ಲೇ ಸೇರ್ಕೊಂಡಿರ್ಬೇಕು, ಹಂಗಾಗಿರ್ತೈತೆ ನನ್ ಪ್ರಪಂಚ. ಮತ್ತೆ ಇವ್ರು ಡಿಸ್ಟರ್ಬ್ ಮಾಡ್ತಿದ್ದ. ಬಂದು ಪ್ಲಾನ್ ಮಾಡಿದೆ ಇವ್ನಿಗೂ ಐಬ್ರೋ ಮಾಡೋಣ ಅಂತ ಅನ್ಬಿಟ್ಟು. ಪಾಪ ಮಗು ಬದಿ ಕುಳ್ಳಿ ಅನ್ಬಿಟ್ಟು ಬಿಟ್ಬಿಟ್ಟೆ. ಆ ಕಡೆ ಈ ಕಡೆ ಅಲ್ಲಾಡ್ಸಿ. ಅವನು ಜಾಸ್ತಿ ಟಾರ್ಚರ್ ಕೊಡ್ತಾನಲ್ಲ ಫ್ರೆಂಡ್ಸ್, ಅವಾಗ ಅವನಿಗಿಂತ ಜಾಸ್ತಿ ಡಬಲ್ ನಾನ್ ಟಾರ್ಚರ್ ಕೊಟ್ರೆ ಅವಾಗ ನನ್ನಿಂದ ದೂರ ಇರ್ತೀನಿ. ಅದೇ ಟೆಕ್ನಿಕ್ ನಾನು ಉಪಯೋಗಿಸ್ಕೊಂಡಿರೋದು. ಐಬ್ರೋ ಮತ್ತೆ ಫೇಸ್ ಅಲ್ಲಿ ಎರಡು ಒಂದೊಂದ್ 2 ನಿಮಿಷ ಟ್ರೈ ಮಾಡ್ತಾ ಇದೀನಿ. ಒಂದೇ ಸಲ ಐಬ್ರೋ ಟ್ರೈ ಮಾಡಿದ್ರೆ ಫುಲ್ ಪೇನ್ ಆಗ್ತೈತೆ ಜಾಸ್ತಿ ನನಗೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಆದ್ರೆ ನಮಗ್ ನಾವು ಮಾಡ್ಕೊಂಡ್ರೆ ಮಾತ್ರ, ಆದ್ರೆ ಏನ್ ಮಾಡಕ್ಕಾಗಲ್ಲ. ನಾನು ಕಲ್ತಿರೋದ್ ನಾನು ಬಿಡಬಾರ್ದು ಅಂತ ಅನ್ಬಿಟ್ಟು ನಾವೇ ಮಾಡ್ಕೊಂಡ್ರೆ ಖುಷಿ ಅಲ್ಲ ಫ್ರೆಂಡ್ಸ್. ಏನೋ ಒಂದು ಸಾಧಿಸಿದೀವಿ ಅನ್ನೋ ಫೀಲ್. ನಾವೇ ಕಲ್ತ್ಕೊಂಡು ಟ್ರೈ ಮಾಡಿದ್ರೆ ಇದನ್ನೆಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಒಂದ್ ಕಡೆ ಐಬ್ರೋ ಮಾಡ್ಕೋತಾ ಇದ್ನ, ಅಷ್ಟಲ್ಲಿ ಇನ್ನೊಬ್ರು ನಮ್ ಸಬ್ಸ್ಕ್ರೈಬರ್ ಫ್ರೆಂಡ್ ಬಂದ್ರು. ಅವ್ರ ಹತ್ರ ಮಾತಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಿಂಗಿತ್ತು ಫ್ರೆಂಡ್ಸ್ ಇವತ್ತು. ಈಗ ಮತ್ತೆ ಈ ಕಡೆ ಈ ಸೈಡ್ ಐಬ್ರೋ ಫೇಶಿಯಲ್ ಇರೋ ಮತ್ತೆ ಅಪ್ಪರ್ ಲಿಪ್ ಎಲ್ಲ ಥ್ರೆಡ್ ಮಾಡ್ಕೊಂಡು ಆಮೇಲೆ ಐಸ್ ಕ್ಯೂಬ್ ಅಲ್ಲಿ ಮಸಾಜ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ಸಣ್ಣ ಪಿಂಪಲ್ಸ್ ಆಗ್ಬಿಡ್ತೈತೆ ಕೆಲವ್ರಿಗೆ, ಮತ್ತೆ ಉರಿತಾ ಇರ್ತೈತಲ್ಲ ಸಿಕ್ಕಾಪಟ್ಟೆ. ಅದಕ್ಕೋಸ್ಕರ ಇಂಥ ಟೈಮಲ್ಲಿ ನಾವು ಯಾವ್ದು ಕೆಮಿಕಲ್ ಅದು ಇದು ಬಳಸಬಾರ್ದು. ಐಸ್ ಕ್ಯೂಬ್ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು ಆಮೇಲೆ ಮುಖ ನೀಟಾಗಿ ತೊಳೆದ್ಬಿಟ್ಟು ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಬಿಟ್ರೆ ಒಂದ್ ಸ್ವಲ್ಪ ಕೂಲ್ ಆಗ್ತೈತೆ. ನಾನು ಮಾಮೂಲಿ ಕ್ಯಾರೆಟ್ ಆಯಿಲೇ ಬಳಸ್ತೀನಲ್ಲ ಫ್ರೆಂಡ್ಸ್, ಅದಕ್ಕೆ ಅದನ್ನೇ ಬಳಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಂಡ್ರೆ ಸರಿ ಹೋಯ್ತು. ಐಬ್ರೋ ಈ ಸಲ ಚೆನ್ನಾಗಿ ಬಂದಿತ್ತು, ನನಗೆ ನಾನೇ ಮಾಡ್ಕೊಂಡಿರೋದು. ಸಿಕ್ಕಾಪಟ್ಟೆ ಸಖತ್ ಇಷ್ಟ ಆಯ್ತು. ಇಲ್ಲಿಗೆ ನಮ್ಮ ಬ್ಯೂಟಿ ಕಾರ್ಯಕ್ರಮನ ನಿಲ್ಸ್ಬಿಟ್ಟು ಅಡ್ಗೆ ಮನೆ ಕಡೆ ಓಟ. ಓಕೆ ಫ್ರೆಂಡ್ಸ್, ಈಗ ಹೊಟ್ಟೆ ಪಾಡಕ್ ಬರುವ ಮೊದಲು ರಾಗಿ ಮುದ್ದೆಗೆ ಇಟ್ಟಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಶಿವ ತಂದಿರೋ ನುಗ್ಗೆ ಸೊಪ್ಪು ಜೊತೆಗೆ 1-3 ಮೊಟ್ಟೆ, ಇವೆರಡು ಫ್ರೈ ಮಾಡ್ತೀರಾ. ಇದಕ್ಕೆ ಸಾಂಬಾರು ಚಟ್ನಿ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್. ಯಾವಾಗ್ಲೂ ಮಾಡ್ತಾ ಇರ್ತೀವಲ್ಲ ಅದ್ ಬೇಡ, ಟೊಮೊಟೊದಲ್ಲಿ ಒಂದು ವೆರೈಟಿಯಾಗಿ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್. ಟೊಮೊಟೊ ಗೊಜ್ಜು, ಟೊಮೊಟೊ ರಸ ಮಾಡಿರ್ತೀವಿ. ಟೊಮೊಟೊ ಸಾರು ಗೊತ್ತಾ ಫ್ರೆಂಡ್ಸ್ ನಿಮ್ಗೆ? ಅದೇ ಫ್ರೆಂಡ್ಸ್ ಟೊಮೊಟೊ ರಸನೇ ಸ್ವಲ್ಪ ಗಟ್ಟಿಯಾಗಿ ಕುಕ್ಕರಲ್ಲಿ ಮಾಡೋದೇ ಟೊಮೊಟೊ ಸಾರು ಫ್ರೆಂಡ್ಸ್. ಟೊಮೊಟೊ ಸಾರು, ನುಗ್ಗೆ ಸೊಪ್ಪು ವಿತ್ ನುಗ್ಗೆ ಸೊಪ್ಪು ಹೂವು, ಮೊಟ್ಟೆ ಫ್ರೈ, ರಾಗಿ ಮುದ್ದೆ. ಈಗಿನ ಸ್ಪೆಷಲ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಟೊಮೊಟೊ ಸಾರು ಮಾಡೋಕ್ಕೆ ಒಂದು 5-6 ಟೊಮೊಟೊ ಈ ತರ ಮಧ್ಯಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಇವಿಷ್ಟು ತಗೊಂಡಿದ್ದೀನಿ. ಇಷ್ಟು ತಪ್ಪನೇ ಇರ್ಬೇಕು ಫ್ರೆಂಡ್ಸ್. ಟೊಮೊಟೊ ಚೆನ್ನಾಗಿರ್ತೈತೆ. ಕುಕ್ಕರ್ಗೆ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ಸಾಂಬಾರ್ ಈರುಳ್ಳಿ ಬರ್ತೈತಲ್ಲ ಫ್ರೆಂಡ್ಸ್, ಅದಾಕ್ಬಿಟ್ಟು ಮಾಡಿದ್ರೆ ಅಂತೂ ಇದು ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಇದನ್ನ ರುಬ್ಬಿ ಸಹ ಮಾಡ್ಬೋದು ನಾವು. ನನ್ಗೆ ರುಬ್ಬಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೊಟೊನ ಹಾಕೊಂಡು ಇದು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಫುಲ್ಲು ಸ್ಮ್ಯಾಶ್ ಆಗೋ ತರ ಬೇಯಿಸ್ಕೋಬಾರ್ದು ಫ್ರೆಂಡ್ಸ್. ಲೈಟ್ ಮೇಲೆ ಸಿಪ್ಪೆ ಬೇಯೋ ತನಕ ಬೇಯಿಸ್ಕೊಂಡು ಸಾಂಬಾರ್ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕಷ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ನಾನು. 1 ಟೈಮ್ಗೆ ಆಗಷ್ಟು ನೀರು ಹಾಕೊಂಡು ಉಪ್ಪು ಹಾಕೊಂಡು ವಿಸಿಲ್ ಬರ್ಸ್ಕೋಬೇಕು ಫ್ರೆಂಡ್ಸ್. ಒಂದೇ ವಿಸಿಲು. ಏರ್ ಹೋಗಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಬಾಂಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿಮೆಣಸಿನಕಾಯಿ ಹಾಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇದು ಸೊಪ್ಪು ಮೊಟ್ಟೆ ಪಲ್ಯಕ್ಕೆ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲ ಈಗ ಹಾಕೊಂಡಿಲ್ಲ, ಸೊಪ್ಪು ಹಾಕೊಂಡು ಆಮೇಲೆ ಉಪ್ಪು ಹಾಕೋಬೇಕು. ನುಗ್ಗೆ ಸೊಪ್ಪು ಹಾಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನುಗ್ಗೆ ಸೊಪ್ಪು, ಮೊಟ್ಟೆ ಇದೆಲ್ಲ ಹೆಲ್ದಿ ಫುಡ್ ಫ್ರೆಂಡ್ಸ್. ಈ ಪಲ್ಯ ಮುದ್ದೆಗಷ್ಟೇ ಅಲ್ಲ,
ಚಪಾತಿಗೆ ಮಾಡ್ಬೇಕು ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತೈತೆ. ಈ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಮೊಟ್ಟೆ ಹೊಡೆದಾಕೋಬೇಕು. ಜಾಸ್ತಿ ಸೊಪ್ಪು ಇದ್ದು ಜಾಸ್ತಿ ಮೊಟ್ಟೆ ಹಾಕೊಂಡು ಮಾಡಬೇಕು, ಸೂಪರ್ ಆಗಿರ್ತೈತೆ. ಜೊತೆಗೆ ಅರ್ಶಿನ ಹಾಕೊಳ್ತಾ ಇದ್ದೀನಿ. ಇದು ನೀವು ಹೇಳ್ಕೊಟ್ಟಿರೋ ಟಿಪ್ಪೆ ಫ್ರೆಂಡ್, ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಸ್ಮೆಲ್ ಅನಿಸ್ತೈತೆ, ಅದಕ್ಕೋಸ್ಕರ. ಮೆಣಸು ಪುಡಿನೂ ಇರಲಿಲ್ಲ ಇವತ್ತು, ಹಸಿ ಮೆಣಸಿತ್ತು, ಪುಡಿ ಆಗಲ್ಲ ಅದು, ಅದಕ್ಕೆ ಅದನ್ನ ಹಾಕೊಂಡಿಲ್ಲ. ಅದ್ರ ಬದಲು ಧನಿಯಾ ಪುಡಿ ಹಾಕೊಂಡೆ. ಮೊಟ್ಟೆ ಸ್ಮೆಲ್ ಬಂದ್ರೆ ತಿನ್ನಕ್ಕಾಗಲ್ವಲ್ಲ, ಅದಕ್ಕೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಇದನ್ನ ಮೊಟ್ಟೆ ಫ್ರೈ, ಮೊಟ್ಟೆ ಬುರ್ಜಿ ಅಂತಾರಲ್ಲ ಫ್ರೆಂಡ್ಸ್, ಎಗ್ ಬುರ್ಜಿ ಏನ್ ಬೇಕಾದ್ರೆ ಕರಿಬಹುದು. ಏನೇ ಆದ್ರೂ ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯನೇ ಟೇಸ್ಟ್ ಬೇರೆ ಲೆವೆಲ್ ಫ್ರೆಂಡ್ಸ್, ಸೂಪರ್ ಇರ್ತೈತೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಏರು ಎಲ್ಲ ಹೋಗಿತ್ತಲ್ಲ ಟೊಮೊಟೊ ಸಾರ್ಗೆ, ಕೊತ್ತಂಬರಿ ಸೊಪ್ಪು ಇದಕ್ಕೂ ಹಾಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಟೊಮೊಟೊ ಉಂಡೆನೇ ಇರಬೇಕು, ತಿನ್ನಕ್ಕೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಬೆಣ್ಣೆ ತರ ಬೆಂದಿರ್ತೈತೆ, ಅನ್ನಕ್ಕೂ ಅಷ್ಟೇ ಮುದ್ದೆಗೂ ಅಷ್ಟೇ ಸೂಪರ್ ಇರ್ತೈತಿ. ಸಾಂಬಾರ್ ಮಾತ್ರ ಇಷ್ಟೇ ಫ್ರೆಂಡ್ಸ್. ಟೊಮೊಟೊ ಸಾರು, ಮೊಟ್ಟೆ ಇದು ನುಗ್ಗೆ ಸೊಪ್ಪು ಪಲ್ಯ, ರಾಗಿ ಮುದ್ದೆ. ಸೈಡ್ ಪ್ಲೀಸ್ ತಿಂದಾಯ್ತು, ಆದ್ರೂ ಬರ್ತಾವ್ ನೋಡ ಅಡ್ಡ ಇವನು. ಆಯ್ತಿರಪ್ಪ, ಹಾಕೊಡ್ತೀನಿ. ಹೌ ಇಸ್ ಇಟ್ಟು? ಹಾ ಸೂಪರ್ ಆಯ್ತಾ? ಟೊಮೊಟೊ ಸಾರು ಅದು ನನ್ನ ಫೇವ್ರೇಟು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಬಿಟ್ಲಾ? ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಚಿರಾಗ್ 26ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ಅಜ್ಜು ನಸೀಮಾ 27ಕ್ಕೆ ಹ್ಯಾಪಿ ಆನಿವರ್ಸರಿ. ರಿತ್ವಿಕಾ 29ಕ್ಕೆ ಹ್ಯಾಪಿ ಬರ್ತಡೇ. ಕೀರ್ತನ 29ಕ್ಕೆ ಹ್ಯಾಪಿ ಬರ್ತಡೇ. ತ್ರಿಷಾ ವೈ ಶೆಟ್ಟಿ 28ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ಪ್ರಾರ್ಥನಾ 27ಕ್ಕೆ ಹ್ಯಾಪಿ ಬರ್ತಡೇ. ರೂಪಿಣಿ ಸಿಸ್ಟರ್ ಸಂದೇಶ್ ಅಣ್ಣ 29ಕ್ಕೆ ಹ್ಯಾಪಿ ಆನಿವರ್ಸರಿ. ಗೌರಿ ಶಂಕರ್ ಅಣ್ಣ 29ಕ್ಕೆ ಹ್ಯಾಪಿ ಬರ್ತಡೇ. ತವಿಕಾ 28ಕ್ಕೆ 6ನೇ ವರ್ಷದ ಹ್ಯಾಪಿ ಬರ್ತಡೇ. ಪೂಜಾ ಚರಣ್ ಸಿಸ್ಟರ್ 28ಕ್ಕೆ ಹ್ಯಾಪಿ ಬರ್ತಡೇ. ಶ್ರೀಹರಿ ಜಾನ್ವಿ ಹಾಯ್ ಮಕ್ಕಳ. ಹರಿಧನ್ ಜೈ ಬ್ರುವನ್ ಹಾಯ್. ದಾತ್ರಿ 29ಕ್ಕೆ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬೈ ಗುಡ್ ನೈಟ್.